ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾಕಪ್ಪ ಈ ಕಷ್ಟಗಳು. ಶನಿವಾರದ ಹನುಮಂತನ ಈ ಒಂದು ಸರಳ ಮಂತ್ರ ಜಪಿಸಿ ನೋಡಿ. ಇದೊಂದು ವಿಶೇಷ ಹಾಗೂ ಸುಲಭ ಪರಿಹಾರ ಮಾರ್ಗವಾಗಿದೆ. ಶನಿವಾರ ಹನುಮಂತನನ್ನು ಪೂಜಿಸಿದರೆ ಸಕಲ ಕಷ್ಟಗಳು ಮಾಯ. ಹಣ, ಆರೋಗ್ಯ, ಶತ್ರುಕಾಟಕ್ಕೆ ಪ್ರತ್ಯೇಕ ಶಕ್ತಿಶಾಲಿ ಮಂತ್ರಗಳಿವೆ. ಬೆಳಗ್ಗೆ ಸ್ನಾನ ಮಾಡಿ ಕನಿಷ್ಠ 11 ಬಾರಿ ಮಂತ್ರ ಜಪಿಸಿ. ಸಾಕಪ್ಪ ಈ ಕಷ್ಟಗಳು ಅಂತ ಅಂದುಕೊಳ್ತಿದ್ದೀರಾ? ಸಾಲಬಾಧೆ, ಅನಾರೋಗ್ಯ ಅಥವಾ ಶತ್ರುಕಾಟ ನಿಮ್ಮನ್ನು ಬೆನ್ನು ಬಿಡದೆ ಕಾಡುತ್ತಿದೆಯೇ? ಎಷ್ಟೇ ಪ್ರಯತ್ನಿಸಿದರೂ ಕೆಲಸಗಳು ಆಗುತ್ತಿಲ್ಲವೇ? ಚಿಂತೆ ಬಿಡಿ. ನಮ್ಮ ಸಂಕಟಗಳನ್ನೆಲ್ಲ ದೂರ ಮಾಡುವವನೇ ಆ ಸಂಕಟಮೋಚನ ಹನುಮಂತ. ಅದರಲ್ಲೂ ಶನಿವಾರ ಅವನನ್ನು ಪೂಜಿಸಿದರೆ ಸಿಗುವ ಫಲವೇ ಬೇರೆ. ಆದರೆ ಬರೀ ಪೂಜೆ ಮಾಡಿದರೆ ಸಾಲದು. ಸರಿಯಾದ ವಿಧಾನ ಮತ್ತು ಮಂತ್ರಗಳನ್ನು ಜಪಿಸಿದರೆ ಮಾತ್ರ ನಿಮ್ಮ ಕಷ್ಟಗಳು ತಕ್ಷಣ ದೂರವಾಗುತ್ತವೆ. ಆ ಮಂತ್ರಗಳು ಯಾವುವು? ಹೇಗೆ ಪೂಜೆ ಮಾಡಬೇಕು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ನಿಮ್ಮ ಸಂಕಷ್ಟಕ್ಕೆ ಯಾವ ಮಂತ್ರ ಜಪಿಸಬೇಕು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜೀವನದ ವಿಭಿನ್ನ ಸಮಸ್ಯೆಗಳಿಗೆ ಹನುಮಂತನ ವಿಭಿನ್ನ ಮಂತ್ರಗಳಿವೆ. ನಿಮ್ಮ ಸಮಸ್ಯೆಗೆ ತಕ್ಕಂತೆ ಮಂತ್ರವನ್ನು ಆರಿಸಿಕೊಂಡು ಜಪಿಸಬೇಕು. ಹಣದ ಸಮಸ್ಯೆ ಮತ್ತು ಧನಲಾಭಕ್ಕಾಗಿ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇದ್ದರೆ ಅಥವಾ ಸಾಲದ ಸುಳಿಗೆ ಸಿಲುಕಿದ್ದರೆ ಈ ಮಂತ್ರವನ್ನು ಜಪಿಸಿ. ಶತ್ರುಗಳ ಕಾಟ ಮತ್ತು ಭಯ ನಿವಾರಣೆಗೆ. ನಿಮಗೆ ಯಾರಾದರೂ ತೊಂದರೆ ಕೊಡುತ್ತಿದ್ದರೆ ಅಥವಾ ಮನಸ್ಸಿನಲ್ಲಿ ಅನಗತ್ಯ ಭಯ ಇದ್ದರೆ ಈ ಮಂತ್ರವನ್ನು ಜಪಿಸಿ. ಕೆಲಸದಲ್ಲಿನ ಅಡೆತಡೆ ನಿವಾರಣೆಗೆ. ನೀವು ಕೈಗೊಂಡ ಕೆಲಸಗಳು ಮಧ್ಯದಲ್ಲಿ ನಿಂತು ಹೋಗುತ್ತಿದ್ದರೆ ಈ ಮಂತ್ರ ಜಪಿಸಿ. ಅನಾರೋಗ್ಯ ಮತ್ತು ಮಾನಸಿಕ ಶಾಂತಿಗೆ. ನಿಮಗೆ ಪದೇ ಪದೇ ಕಾಯಿಲೆ ಬರುತ್ತಿದ್ದರೆ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದಿದ್ದರೆ ಈ ಸರಳ ಮಂತ್ರವನ್ನು ಪ್ರತಿದಿನ ಜಪಿಸಿ. ಓಂ ಹನುಮತೆ ನಮಃ ಅಥವಾ ಮಂಗಳ ಭವನ ಅಮಂಗಳಹಾರಿ ದ್ರವಹು ಸೋ ದಶರಥ ಅಜಿರವಿಹಾರಿ. ಹನುಮಂತನನ್ನು ಪೂಜಿಸುವ ಸರಿಯಾದ ವಿಧಾನವನ್ನು ಕೆಳಕಂಡಂತೆ ನೀಡಲಾಗಿದೆ. ಮಂತ್ರಗಳನ್ನು ಪಠಿಸುವಾಗ ಸ್ಪಷ್ಟ ಉಚ್ಚಾರಣೆ ಮತ್ತು ಸಂಪೂರ್ಣ ಭಕ್ತಿ ಇರಲಿ. ತಪ್ಪು ಉಚ್ಚಾರಣೆಯಿಂದ ಫಲ ಸಿಗದಿರಬಹುದು. ಯಾವುದಾದರೂ ಒಂದು ಮಂತ್ರವನ್ನು ಆರಿಸಿಕೊಂಡು ನಿಯಮಿತವಾಗಿ ಜಪಿಸಿ. ಪ್ರತಿ ಶನಿವಾರ ಹನುಮಂತನ ಗುಡಿಗೆ ಹೋಗಲೇಬೇಕಾ? ಹೋಗುವುದು ಒಳ್ಳೆಯದು, ಆದರೆ ಕಡ್ಡಾಯವಲ್ಲ. ಮನೆಯಲ್ಲೇ ಶುದ್ಧವಾಗಿ ಪೂಜೆ ಮಾಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಮಂತ್ರ ಜಪಿಸಬಹುದು. ಮಂತ್ರದ ಬದಲಿಗೆ ಹನುಮಾನ್ ಚಾಲಿಸ ಓದಬಹುದಾ? ಖಂಡಿತ ಓದಬಹುದು. ಹನುಮಾನ್ ಚಾಲಿಸವನ್ನು 7 ಬಾರಿ ಓದುವುದು ತುಂಬ ಶ್ರೇಷ್ಠ. ಮಂತ್ರ ಜಪ ಮತ್ತು ಹನುಮಾನ್ ಚಾಲಿಸ ಪಠಣ ಎರಡೂ ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ನಮ್ಮ ಸಲಹೆ: ನಿಮಗೆ ದೊಡ್ಡ ಮಂತ್ರಗಳನ್ನು ಜಪಿಸಲು ಸಮಯವಿಲ್ಲದಿದ್ದರೆ ಅಥವಾ ಓದಲು ಬರದಿದ್ದರೆ ಚಿಂತೆ ಬೇಡ. ದಿನವಿಡೀ ನಿಮ್ಮ ಕೆಲಸ ಮಾಡುವಾಗ ಅಥವಾ ಹೊಲಕ್ಕೆ ಹೋಗುವಾಗ ಓಂ ಹನುಮತೆ ನಮಃ ಎಂಬ ಸರಳ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸುತ್ತೀರಿ. ಇದು ನಿಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ ಮತ್ತು ಯಾವುದೇ ರೀತಿಯ ಕಷ್ಟ ಎದುರಿಸಲು ಧೈರ್ಯ ನೀಡುತ್ತದೆ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ.